Hi students, good morning everyone. I hope all are fine. ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. Yes, the today class we're going to continue the next topic. Approaches to the study of marketing. Approaches to the study of marketing. An approach to the study of marketing means the viewpoint that can be used to describe the marketing system. They go into viewpoint that can be used to describe the marketing system. The marketing system ಅಲ್ಲಿ ಏನೇನ್ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಒಂದು ಮಾರ್ಕೆಟಿಂಗ್ ಸಿಸ್ಟಮ್ ನ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಯಾವ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಲ್ಲೂ ಪ್ರಾಬ್ಲಮ್ಸ್ ನ ಕ್ರಿಯೇಟ್ ಮಾಡ್ಕೊಳ್ತೀರಾ ನೀಟಾಗಿ ನಡ್ಕೊಂಡು ಹೋಗುವಂತ ಯಾವ ರೀತಿಯಲ್ಲಿ ಅದನ್ನ ಅಪ್ರೋಚ್ ಮಾಡಬಹುದು ಅಂತ ಹೇಳುವಂಥದ್ದು ಮೀನ್ಸ್ ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಸ್ಟಡಿ ದೇ ಗೋಯಿಂಗ್ ಟು ಸ್ಟಡಿ ಆಫ್ ಮಾರ್ಕೆಟಿಂಗ್ ಅದ್ರ ಬಗ್ಗೆ ಅಧ್ಯಯನ ಮಾಡುವಂಥದ್ದು ದ ಡಿಫರೆಂಟ್ ಅಪ್ರೋಚಸ್ ದಟ್ ಆರ್ ಕಾಮನ್ಲಿ ಯೂಸ್ ಟು ಡಿಸ್ಕ್ರೈಬ್ ದ ಮಾರ್ಕೆಟಿಂಗ್ ಸಿಸ್ಟಮ್ ಆರ್ ಕಮಾಡಿಟಿ ಅಪ್ರೋಚ್ ಫಂಕ್ಷನಲ್ ಅಪ್ರೋಚ್ institutional approach, decision making approach, system approach, etc. Total ಆಗಿ 7 ಬೇಸಿಕ್ ಅಪ್ರೋಚಸ್ ಬರುತ್ತೆ. ಇವೆಲ್ಲದನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗುತ್ತೆ, ಅಧ್ಯಯನ ಮಾಡಬೇಕಾಗುತ್ತೆ. ಅಂದ್ರೆ ಸಿಸ್ಟಮ್ ಯಾವ ರೀತಿ ಇರುತ್ತೆ, ಹೇಗೆ ವರ್ಕ್ ಮಾಡುತ್ತೆ ಮಾರ್ಕೆಟಿಂಗ್ ಸಿಸ್ಟಮ್ ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ನಾವು ಅಧ್ಯಯನ ಮಾಡ್ತೀವಿ, ತಿಳ್ಕೊಳ್ತೀವಿ. ಟೋಟಲ್ ಆಗಿ 7 ಬೇಸಿಕ್ ಅಪ್ರೋಚಸ್ ಬರುತ್ತೆ. ದ ಫಸ್ಟ್ ಒನ್ ಈಸ್ ಕಮಾಡಿಟಿ ಅಪ್ರೋಚ್, ಸೆಕೆಂಡ್ ಒನ್ ಫಂಕ್ಷನಲ್ ಅಪ್ರೋಚ್, ಥರ್ಡ್ ಒನ್ ಇನ್ಸ್ಟಿಟ್ಯೂಷನಲ್ ಅಪ್ರೋಚ್, ಫೋರ್ತ್ ಒನ್ ಡಿಸಿಷನ್ ಮೇಕಿಂಗ್ ಅಪ್ರೋಚ್, ಸಿಸ್ಟಮ್ ಅಪ್ರೋಚ್, ಎಕನಾಮಿಕ್ ಅಪ್ರೋಚ್, ಲೀಗಲ್ ಅಪ್ರೋಚ್. ದ ಫಸ್ಟ್ ಒನ್ ಕಮಾಡಿಟಿ ಅಪ್ರೋಚ್ ಅಂದ್ರೆ ಕನ್ನಡದಲ್ಲಿ ವಸ್ತುಗಳ ಅಧ್ಯಯನ ಅಂತ ಹೇಳುವಂಥದ್ದು. ವಸ್ತುಗಳ ಅಧ್ಯಯನ, ದ ಕಮಾಡಿಟಿ ಅಪ್ರೋಚ್. ದ ಕಮಾಡಿಟಿ ಅಪ್ರೋಚ್, ಅಂಡರ್ ದ ಕಮಾಡಿಟಿ ಅಪ್ರೋಚ್ we study the flow of a certain commodity and its journey from the original producer right up to the final customers. We're going to study certain commodity and its journey. ಅಂದ್ರೆ ಕೆಲವು ವಸ್ತುಗಳ ಬಗ್ಗೆ ಮಾತ್ರ ನಾವು ಇಲ್ಲಿ ತಗೋತೀವಿ, ಎಲ್ಲ ವಸ್ತುಗಳ ಬಗ್ಗೆ ನಾವು ತಗೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಒರಿಜಿನಲ್ ಪ್ರೊಡ್ಯೂಸರ್ ಅಂದ್ರೆ ಉತ್ಪಾದನೆ ಮಾಡುವಂತ ವ್ಯಕ್ತಿ, ಆ ಸ್ಥಳದಿಂದ ಹಿಡಿದು ದ ಫೈನಲ್ ಕಸ್ಟಮರ್ಸ್ ಅಂದ್ರೆ ಅದನ್ನ ತೆಗೆದುಕೊಂಡು ಯೂಸ್ ಮಾಡುವಂತಹ ವ್ಯಕ್ತಿಯವರೆಗೆ ಇಲ್ಲಿ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇದೀವಿ. In such study, we can locate the central of production. In such a study, we can locate the center of production, the people engaged in buying and selling of product, mode of transportation, problems of selling and advertising the product, the problem of facing it, problem arising out of its storage, and so on. Through such an approach, we can find out the different types of communities. Thus, we can have complete picture of the field marketing. The marketing of agriculture products such as cotton, wheat, jute represent the commodity approach. In the commodity approach alli we're going to see the engaging of people, means pratiyobba person kuda buying and selling of products and mode of transportation, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸಾಗಣೆ ಮಾಡುವಂಥದ್ದು, ಅಂಡ್ ಪ್ರಾಬ್ಲಮ್ಸ್ ಆಫ್ ಸೆಲ್ಲಿಂಗ್ ಅಂಡ್ ಅಡ್ವರ್ಟೈಸಿಂಗ್ ದ ಪ್ರಾಡಕ್ಟ್. ಪ್ರತಿಯೊಂದು ಪ್ರಾಡಕ್ಟ್ ಅಲ್ಲೂ ಕೂಡ ಪ್ರಾಬ್ಲಮ್ಸ್ ಯಾವ ರೀತಿ ಆಗುತ್ತೆ, ಸೇಲ್ ಮಾಡ್ಬೇಕಾದ್ರೆ ಯಾವ ರೀತಿಯ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಮತ್ತೆ ಅದಕ್ಕೆ ಯಾವ ರೀತಿ ಅಡ್ವರ್ಟೈಸ್ಮೆಂಟ್ ಅನ್ನೋದನ್ನ ಕೊಡ್ತಾರೆ, ಅಂದ್ರೆ ಜಾಹೀರಾತುಗಳನ್ನ ಕೊಡ್ತಾರೆ ಅನ್ನೋದು, ಅಂಡ್ ಪ್ರಾಬ್ಲಮ್ಸ್ ಆಫ್ ಫೈನಾನ್ಸಿಂಗ್ ಇಟ್ ಅಂದ್ರೆ ಯಾವ ರೀತಿ ಒಂದು ಪ್ರಾಬ್ಲಮ್ಸ್ ಎಲ್ಲದನ್ನು ಕೂಡ ಫೈನಾನ್ಸ್ ಮಾಡ್ತಾರೆ, ಅಂದ್ರೆ ಪ್ರಾಬ್ಲಮ್ಸ್ ನ ಫೇಸ್ ಮಾಡ್ತಾರೆ ಅನ್ನುವಂಥದ್ದು. ಅಂಡ್ ಪ್ರಾಬ್ಲಮ್ ಅರೈಸಿಂಗ್ ಔಟ್ ಆಫ್ ಇಟ್ಸ್ ಸ್ಟೋರೇಜ್, ಫೈನಾನ್ಸಿಂಗ್ ಇಟ್ ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಅದಕ್ಕೆ ಬೇಕಾಗಿರೋದು ಹಣಕಾಸನ್ನ ಯಾವ ರೀತಿಯಲ್ಲಿ ಒದಗಿಸ್ತಾರೆ ಅನ್ನುವಂಥದ್ದು.
the problems arising out of its storage and so on. ಅಂದ್ರೆ ಉತ್ಪಾದನೆ ಮಾಡಿದಂತ ವಸ್ತುಗಳನ್ನ ಡೈರೆಕ್ಟ್ ಆಗಿ ನಾವು ಸೇಲ್ ಮಾಡೋದಕ್ಕಾಗೋದಿಲ್ಲ, ಮಾರ್ಕೆಟ್ಗೆ ಒಂದೇ ಸತಿ ನಾವು ಸೇಲ್ ಮಾಡೋದಕ್ಕೆ ಕಳ್ಸೋದಕ್ಕಾಗಲ್ಲ. ವಿ ಗೋಯಿಂಗ್ ಟು ಸ್ಟೋರ್ ಮಾಡ್ತೀವಿ. And through such an approach we can find out the different types of communities. ಇಲ್ಲಿ ಡಿಫ್ರೆಂಟ್ ರೀತಿ ಬೇರೆ ಬೇರೆ ರೀತಿಯಾದಂತಹ ಕಮ್ಯುನಿಟೀಸ್ ಕೂಡ ನಾವು ನೋಡ್ತೀವಿ. And thus we can have complete picture of the field marketing. ಅಂದ್ರೆ ಒಂದು ಫೀಲ್ಡ್ ಮಾರ್ಕೆಟಿಂಗ್ ಅಲ್ಲಿ ಇವೆಲ್ಲದನ್ನು ಕೂಡ ನಾವು ನೋಡ್ತೀವಿ. ಅಂದ್ರೆ ಬೈ ಮಾಡೋದು, ಸೇಲ್ ಮಾಡೋದು, ಅಡ್ವರ್ಟೈಸ್ಮೆಂಟ್, ಟ್ರಾನ್ಸ್ಪೋರ್ಟೇಷನ್, ಪ್ರಾಬ್ಲಮ್ಸ್ ಅಂದ್ರೆ ಒಂದು ಫೈನಾನ್ಸಿಂಗ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಬೇರೆ ರೀತಿಯಾದಂತ ಸ್ಟೋರೇಜ್ ಪ್ರಾಬ್ಲಮ್ಸ್ ಆಗಿರ್ಬೋದು, ರೈಸ್ ಯಾವ ರೀತಿ ಆಗುತ್ತೆ, ಇವೆಲ್ಲವೂ ಕೂಡ ಒಂದು ಕಮಾಡಿಟಿ ಅಪ್ರೋಚ್ ಅಲ್ಲಿ ಬರುವಂತದ್ದು. ಅಂದ್ರೆ ಒಂದು ವಸ್ತುನ ಉತ್ಪಾದನೆ ಮಾಡಿದ ಜಾಗದಿಂದ ಕೊನೆ ತಲುಪಿದವರೆಗೆ, ಅಂದ್ರೆ ಆ ವಸ್ತು ಒಂದು ಗ್ರಾಹಕರಿಗೆ ಹೋಗುವವರೆಗೂ ಯಾವ ರೀತಿಯಾದಂತ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ, ಅದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ತಾ ಇರೋದು ಅಷ್ಟೇ. ದಟ್ ಈಸ್ ಅಪ್ರೋಚ್, ಅಂದ್ರೆ ಕಮಾಡಿಟಿ ಅಪ್ರೋಚ್, ವಸ್ತುಗಳ ಅಧ್ಯಯನ ಅಂತ ಹೇಳುವಂಥದ್ದು. The second one, functional approach. Under the functional approach, we concentrate our attention on the specialized service or functions or activities performed by marketers. The study of marketing functions like buying, selling, storing, risk bearing, transport, financing, and providing information represent the functional approach to the marketing system. In the functional approach ಅಂದ್ರೆ ಕಾರ್ಯಗಳ ಅಧ್ಯಯನ ವಿಧಾನ, ಅಂದ್ರೆ ಯಾವ ರೀತಿ ಒಂದು ಕಾರ್ಯಗಳನ್ನ ವಿವರವಾಗಿ ಇಲ್ಲಿ ತಿಳಿಸ್ತಾ ಹೋಗ್ತಾರೆ. ಅಂದ್ರೆ ಕೊಳ್ಳೋದಾಗಿರ್ಬೋದು, ಮೀನ್ಸ್ ಪರ್ಚೇಸ್ ಮಾಡೋದಾಗಿರ್ಬೋದು, ಮಾರೋದಾಗಿರ್ಬೋದು, ಸಾರಿಗೆ ಸಂಪರ್ಕ, ದಾಸ್ತಾನುಗಾರಿಕೆ, ವರ್ಗೀಕರಣ ಮಾಡೋದು, ಅಥವಾ ಮಾರುಕಟ್ಟೆ ಸಂಶೋಧನೆ, ಇವೆಲ್ಲದ್ರ ಬಗ್ಗೆ ನಾವಿಲ್ಲಿ ಅಧ್ಯಯನ ಮಾಡ್ತೀವಿ. ಈ ಪ್ರತಿಯೊಂದು ಆಕ್ಟಿವಿಟೀಸ್ ದೇ ಗೋಯಿಂಗ್ ಟು ಪರ್ಫಾರ್ಮ್ಡ್ ಬೈ ಮಾರ್ಕೆಟರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಇವೆಲ್ಲದನ್ನು ಕೂಡ, ಮತ್ತೆ ರಿಸ್ಕ್ ಬೇರಿಂಗ್ ಕೂಡ, ಅಂದ್ರೆ ಯಾವ ರೀತಿಯ ಪ್ರಾಬ್ಲಮ್ಸ್ ನ ಅವರು ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮಾರಾಟ ಪ್ರಕ್ರಿಯೆ ಕಾರ್ಯಗಳ ಅಧ್ಯಯನವು ಮಾರಾಟ ಪ್ರಕ್ರಿಯೆ ಪ್ರತಿಯೊಂದು ಕಾರ್ಯಗಳಿಗೂ ಅತಿಯಾದ ಪ್ರಾಮುಖ್ಯತೆನ ನೀಡುತ್ತದೆ. ಅಂದ್ರೆ ಈ ಕಾರ್ಯಗಳಲ್ಲಿ ಪ್ರತಿಯೊಂದಕ್ಕೂ ಕೂಡ, ಅಂದ್ರೆ ಬೈಯಿಂಗ್ ಆಗಿರ್ಬೋದು, ಸೆಲ್ಲಿಂಗ್ ಆಗಿರ್ಬೋದು, ಸ್ಟೋರಿಂಗ್ ಆಗಿರ್ಬೋದು, ಎಲ್ಲವಕ್ಕೂ ಕೂಡ ಒಂದು ಇಂಪಾರ್ಟೆನ್ಸ್ ನ ಕೊಡುತ್ತೆ. ಯಾಕಂದ್ರೆ ಬೈಯಿಂಗ್ ಕರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಪ್ರೊಡ್ಯೂಸ್ ಮಾಡೋದಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಸೇಲ್ ಮಾಡ್ಬೇಕು, ಪ್ರೊಡ್ಯೂಸ್ ಆಗಿರೋ ಪ್ರತಿಯೊಂದು ಪ್ರಾಡಕ್ಟ್ ಕೂಡ ಸೇಲ್ ಆಗ್ಬೇಕು. ಸೇಲ್ ಆಗಿಲ್ಲ ಅಂದ್ರೆ ಸ್ಟೋರಿಂಗ್ ವೇಸ್ಟ್. ಪ್ರತಿಯೊಂದನ್ನು ಕೂಡ ಒಂದ್ ಸ್ಟೆಪ್ ಬೈ ಸ್ಟೆಪ್ ಪ್ರತಿಯೊಂದನ್ನು ಕೂಡ ಯಾವ ರೀತಿಯಲ್ಲಿ ನಾವು ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆದ್ರಿಂದ ಪ್ರತಿಯೊಂದನ್ನು ಕೂಡ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು, ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು, ಅಥವಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋದಾಗಿರ್ಬೋದು, ಸ್ಟೋರಿಂಗ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಅದರದ್ದೇ ಆದಂತಹ ಪ್ರಾಮುಖ್ಯತೆನ ಇಲ್ಲಿ ಕೊಡುತ್ತೆ. ದಟ್ ಈಸ್ ಫಂಕ್ಷನಲ್ ಅಪ್ರೋಚ್ ಅಂತ ಹೇಳ್ತೀವಿ. ಅಂದ್ರೆ ಕಾರ್ಯಗಳ ಅಧ್ಯಯನ ವಿಧಾನ ಅಂತ ಹೇಳುವಂಥದ್ದು. The third one is institutional approach. Institutional approach. Under this institutional approach, our main interest centers around the marketing. Institutions are agencies such as wholesalers, retailers, transport undertaking, banks, insurance companies. ಇವೆಲ್ಲವೂ ಕೂಡ ಇನ್ಸ್ಟಿಟ್ಯೂಷನಲ್ಸ್ ಅಂತ ಹೇಳ್ತೀವಿ. ಮೀನ್ಸ್ ಬ್ಯಾಂಕಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ಇನ್ಸ್ಟಿಟ್ಯೂಷನ್ಸ್ ಅಂತಾನೆ ಕರಿತೀವಿ. ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅವ್ರದೇ ಆದಂತಹ ಒಂದು ಯಾವ ರೀತಿಯಲ್ಲಿ ಅವರು ಕೆಲಸನ ವರ್ಕ್ನ ಮಾಡ್ತಾರೆ. ದಟ್ ಈಸ್ ಅಂದ್ರೆ ಇಲ್ಲಿ ಏಜೆನ್ಸೀಸ್ ಕೂಡ ಬರ್ತಾರೆ, ಹೋಲ್ಸೇಲರ್ಸ್ ಬರ್ತಾರೆ, ರಿಟೇಲರ್ಸ್ ಬರ್ತಾರೆ. Who participate in the charging this marketing responsibilities during the moment of distribution of goods. They all are going to participate in the marketing responsibilities. ಅಂದ್ರೆ ಒಂದು
ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋವರೆಗೂ ಈ ಹೋಲ್ಸೇಲರ್ ಆಗಿರ್ಬೋದು, ರಿಟೇಲರ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಅಥವಾ ಬ್ಯಾಂಕರ್ಸ್ ಆಗಿರ್ಬೋದು, ಅಥವಾ ಇನ್ಶೂರೆನ್ಸ್ ಕಂಪನೀಸ್ ಆಗಿರ್ಬೋದು, ಇವೆಲ್ಲರೂ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಹೇಗೆ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದ್ರೆ, ಆಸ್ ಎ ಹೋಲ್ಸೇಲರ್ ಏನ್ ಮಾಡ್ತಾನೆ, ಹೋಲ್ ಆಗಿ ಬಲ್ಕ್ ಆಗಿ ಪರ್ಚೇಸ್ ಮಾಡ್ತಾನೆ. ಆಸ್ ಎ ರಿಟೇಲರ್ ಏನ್ ಮಾಡ್ತಾನೆ, ಹೋಲ್ಸೇಲರ್ ಇಂದ ಪರ್ಚೇಸ್ ಮಾಡಿ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾನೆ. ಟ್ರಾನ್ಸ್ಪೋರ್ಟ್ ಏನಕ್ಕಾಗುತ್ತೆ ಇಲ್ಲಿ ಅಪ್ಲೈ ಆಗುತ್ತೆ ಅಂದ್ರೆ, ಹೋಲ್ಸೇಲ್ ಅಥವಾ ರಿಟೇಲರ್ ಅದನ್ನ ಪರ್ಚೇಸ್ ಮಾಡ್ಬೇಕಾದ್ರೆ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಸಾಗಣೆ ಮಾಡ್ಬೇಕು, ಅಲ್ಲಿ ಟ್ರಾನ್ಸ್ಪೋರ್ಟ್ ಕೂಡ ಬರುತ್ತೆ. ಬ್ಯಾಂಕ್ಸ್ ಹೇಗೆ ಯೂಸ್ ಆಗುತ್ತೆ ಅಂದ್ರೆ, ಫೈನಾನ್ಸ್ ಅಂದ್ರೆ ಒಂದು ವಸ್ತುನ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ದುಡ್ಡು ಇರೋದಿಲ್ಲ, ಆಗೇನ್ ಮಾಡುತ್ತೆ, ಬ್ಯಾಂಕ್ಸ್ ಇಂದ ಅಮೌಂಟ್ಸ್ ನ ಲೋನ್ಸ್ ಆ ರೀತಿಯಲ್ಲಿ ತಗೊಳ್ತಾರೆ, ಇಂಟ್ರೆಸ್ಟ್ ಗೆ ಬ್ಯಾಂಕ್ಸ್ ಇಂದ ಅಮೌಂಟ್ ಸಿಗುತ್ತೆ. ಇಂದ ಇನ್ಶೂರೆನ್ಸ್ ಕಂಪನೀಸ್ ಹೇಗ್ ಬೇಕು, ಯಾಕೆ ಬೇಕು ಅಂದ್ರೆ, ಕೆಲವೊಂದ್ಸತಿ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಬೇರೆ ಇನ್ನೇನಾದ್ರೂ ಆಗ್ಬೋದು, ಅಂತ ಕೆಲಸದಲ್ಲಿ ಏನಾಗುತ್ತೆ ಅಂದ್ರೆ ಆ ಟೈಮಲ್ಲಿ ಇನ್ಶೂರೆನ್ಸ್ ಕಂಪನೀಸ್ ಕೂಡ ಇಲ್ಲಿ ಬೇಕಾಗುತ್ತೆ. ಅದರಿಂದ ಇವೆಲ್ಲರೂ ಕೂಡ ಪ್ರತಿಯೊಂದು ಮಾರ್ಕೆಟಿಂಗ್ ಅಲ್ಲೂ ಪಾರ್ಟಿಸಿಪೇಟ್ ಆಗ್ತಾರೆ. ಅದನ್ನೇ ನಾವು ಹೇಳ್ತಾ ಇರೋದು, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಕಂಪನೀಸ್ ಇವೆಲ್ಲವೂ ಕೂಡ ಇನ್ಸ್ಟಿಟ್ಯೂಷನಲ್ ಅಂತ ಹೇಳ್ತಾ ಇದ್ವಿ. ಇವೆಲ್ಲವೂ ಕೂಡ ಯಾವ ರೀತಿ ವರ್ಕ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. The responsibilities during the movement of distribution of goods. Distribution of goods, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಣೆ ಮಾಡ್ಬೇಕಾದ್ರೆ ಇವೆಲ್ಲರೂ ಕೂಡ ಇಲ್ಲಿ ಪಾರ್ಟಿಸಿಪೇಟ್ ಆಗಿರ್ತಾರೆ ಅನ್ನುವಂಥದ್ದು. We try to find out of these various business institutions and agencies work together to form a total marketing system. ಇವರೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಅಂದ್ರೆ ಎಲ್ಲರೂ ಸೇರಿ ಒಟ್ಟಾಗಿ ಒಂದು ಕೆಲಸನ ಮಾಡಿದಾಗ ಮಾತ್ರ ಈ ಮಾರ್ಕೆಟಿಂಗ್ ಸಿಸ್ಟಮ್ ಟೋಟಲ್ ಆಗಿ ಒಂದು ಒಳ್ಳೆ ರೀತಿಯಾದಂತ ಸಕ್ಸಸ್ ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಅಂದ್ರೆ, ಒಂದು ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಬ್ಯಾಂಕ್ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅಲ್ಲಿ ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ಬಲ್ಕ್ ಅಲ್ಲಿ ಪರ್ಚೇಸ್ ಮಾಡಿಲ್ಲ ಅಂದ್ರೆ ಉತ್ಪಾದನೆ ಮಾಡಿರೋಂತ ಪ್ರೊಡ್ಯೂಸರ್ಸ್ ಅವರೆಲ್ಲ ಏನ್ ಪ್ರಾಡಕ್ಟ್ ನ ಹಾಗೆ ಸ್ಟೋರ್ ಮಾಡಿ ಇಡ್ಬೇಕಾಗುತ್ತೆ. ಈ ರೀತಿಯ ಪ್ರಾಬ್ಲಮ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಆದ್ರಿಂದ ಇಲ್ಲಿ ಬರುವಂತ ಪರ್ಸನ್ಸ್ ಅಂದ್ರೆ ಇನ್ಸ್ಟಿಟ್ಯೂಷನ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತಿರ್ತಾರೆ. ಅವ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಂಡು. ದ ನೆಕ್ಸ್ಟ್ ಒನ್, ಮಾರ್ಜಿನಲ್ managerial decision making approach. Managerial decision making approach. This approach, which is of recent origin, combines certain features of the commodity, the institution and function approach. ಈ ಎರಡೂ ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಫಂಕ್ಷನ್ ಮತ್ತೆ ಇನ್ಸ್ಟಿಟ್ಯೂಷನ್ಸ್ ಎರಡೂ ಕೂಡ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಯಾಕೆ ಇಲ್ಲಿ ತಗೊಳ್ತಾರೆ ಅಂದ್ರೆ, ಡಿಸಿಷನ್ ಮೇಕಿಂಗ್, ಮ್ಯಾನೇಜೀರಿಯಲ್ ಡಿಸಿಷನ್ ಮೇಕಿಂಗ್, ಪ್ರತಿಯೊಂದು ಮ್ಯಾನೇಜ್ಮೆಂಟ್ ಯಾವ ರೀತಿಯಾದಂತಹ ಕೆಲವೊಂದು ಡಿಸಿಷನ್ ನ ತಗೊಳುತ್ತೆ. ವೈಜ್ಞಾನಿಕವಾಗಿ ಆಗಿರ್ಬೋದು ಅಥವಾ ಬೇರೆ ರೀತಿ ಎಲ್ಲ ರೀತಿಯಲ್ಲೂ ಅವರು ಏನ್ ಮಾಡ್ತಾರೆ, ಮಾಹಿತಿಗಳನ್ನ ತಿಳ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪು, ಯಾವ್ದನ್ನ ಮಾಡಿದ್ರೆ ಯಾವ್ದನ್ನ ತಗೊಂಡ್ರೆ ಡಿಸಿಷನ್ ನ ತಗೊಂಡ್ರೆ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ಥಿಂಕ್ ಮಾಡ್ಬೇಕಾಗುತ್ತೆ. ಇನ್ ದಿಸ್ ಅಪ್ರೋಚ್ ದ ಫೋಕಸ್ ಆಫ್ ಮಾರ್ಕೆಟಿಂಗ್ ಸ್ಟಡಿ ಇಸ್ ಆನ್ ದ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಯಾವುದೇ ಡಿಸಿಷನ್ ನ ತಗೊಳ್ಬೇಕಾದ್ರೆ ಫಸ್ಟ್ ದೇ ಹ್ಯಾವ್ ಟು ಸ್ಟಡಿ ದ ಮಾರ್ಕೆಟಿಂಗ್. ಏನ್ ಮಾರ್ಕೆಟಿಂಗ್ ಇದೆ ಅದನ್ನ ಸ್ಟಡಿ ಮಾಡ್ಬೇಕು, ಫೋಕಸ್ ಮಾಡ್ಬೇಕು, ಅದ್ರ ಬಗ್ಗೆ ಫುಲ್ ಮಾಹಿತಿನ ತಿಳ್ಕೋಬೇಕು. ಅದಾದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ಇಸ್ ಡಿಸಿಷನ್ ಮೇಕಿಂಗ್. ಅದ್ರ ನೆಕ್ಸ್ಟ್ ನಾವು ಸ್ಟೆಪ್ ತಗೊಳ್ಬೇಕಾಗಿದೆ. ಏನ್ ಸ್ಟೆಪ್? ಡಿಸಿಷನ್ ನ ತಗೊಳ್ಳುವಂಥದ್ದು. ದ ಸ್ಟಡಿ encompasses discussion of the different underlying concepts, decision influencing factors, alternative strategies and techniques and methods of problem solving. The managerial decision making ಅಲ್ಲಿ ಏನೇನು ಮುಖ್ಯವಾಗಿ ಇರುತ್ತೆ ಅಂದ್ರೆ, the study first they going to study the marketing ನ ಡಿಸಿಷನ್ ಅಂದ್ರೆ ಮಾರ್ಕೆಟಿಂಗ್ ಬಗ್ಗೆ ಪೂರ್ತಿ ಮಾಹಿತಿನ ತಿಳ್ಕೊಳ್ತಾರೆ. ಮಾಹಿತಿನ ತಿಳ್ಕೊಂಡು ಫಸ್ಟ್ ಯಾವ್ದನ್ನ ಇನ್ಫ್ಲುಯೆನ್ಸ್ ಮಾಡಬೇಕು,
ಆಲ್ಟರ್ನೇಟಿವ್ ಸ್ಟ್ರಾಟಜೀಸ್ ಅಂದ್ರೆ ಯಾವ ರೀತಿಯಾದಂತಹ ಯೋಚನೆಗಳಿರುತ್ತೆ, ಅದರಲ್ಲಿ ಏನೇನು ಚೇಂಜಸ್ ಮಾಡಬೇಕು, ಹೇಗೆ ಮಾಡಬೇಕು. ಅಂಡ್ ಟೆಕ್ನಿಕ್ಸ್ ಅಲ್ಲೂ ಕೂಡ ಯಾವ ರೀತಿಯಾದಂತಹ ಟೆಕ್ನಿಕ್ಸ್ ನ ಯೂಸ್ ಮಾಡಬೇಕು. ಇವಾಗ ಹಲವಾರು ಟೆಕ್ನಿಕ್ಸ್ ಬರ್ತಾ ಇರೋದ್ರಿಂದ ಯಾವ್ದನ್ನ ಬೆಟರ್ ಒನ್, ವಿಚ್ ಒನ್ ಇಸ್ ದ ಬೆಟರ್ ಒನ್, ಅದನ್ನ ನಾವು ಚೂಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದು ಉತ್ತಮ ರೀತಿಯಾದಂತ ಟೆಕ್ನಾಲಜಿ ಇರುತ್ತೆ, ವೈಜ್ಞಾನಿಕತೆ ವಿಧಾನ ಇರುತ್ತೆ, ಅಂತದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅಂಡ್ ಮೆಥಡ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್, ಈವನ್ ಯಾವುದೇ ರೀತಿಯಾದಂತಹ ಪ್ರಾಬ್ಲಮ್ಸ್ ಅನ್ನೋದು ಅರೈಸ್ ಆದಾಗ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. The next one, the system approach. The fifth one is the system approach. ವ್ಯವಸ್ಥೆಯ ಅಧ್ಯಯನ. A system is a set of interacting for interdependent groups coordinated to form a unified and organized to accomplish a set of objectives. A system of approach, they going to interacting for interdependent groups coordinated to form a unified and organized to accomplish a set of objectives. In the model of system approach, we have objectives, inputs, processor, output, and feedback. The objective direct the process. The objective, they going to direct the process. ಯಾವ ರೀತಿ ಮಾಡಬೇಕು ಅಂದ್ರೆ ಪ್ರತಿಯೊಂದು ಉದ್ದೇಶನೂ ಕೂಡ ನೆಕ್ಸ್ಟ್ ಏನ್ ಸ್ಟೆಪ್ಸ್ ನ ತಗೊಳ್ಬೇಕು, ಯಾವ ಹಂತಗಳನ್ನ ನಾವು ಪಾಲನೆ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡುತ್ತೆ. A control monitor the process. They going to monitor the process, and information feedback gives information from internal and external sources. The information ಏನಿದೆ, they going to give the feedback for internal and external sources ನ ಒಂದು ಇನ್ಫಾರ್ಮೇಶನ್ ನ ತಿಳ್ಕೊಡುತ್ತೆ. ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಅಂದ್ರೆ ಇಂಟರ್ನಲ್ ಮೀನ್ಸ್ ನಥಿಂಗ್ ಬಟ್ ದ ಮಾರ್ಕೆಟ್ ಒಳಗಡೆ ನಡೆಯುವಂಥದ್ದು. ಇಂದ ಎಕ್ಸ್ಟರ್ನಲ್ ಅಂದ್ರೆ ಔಟ್ಸೈಡ್, ದ ಮಾರ್ಕೆಟ್ ಇಂದ ಹೊರಗಡೆ ನಡೆಯುವಂತ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ದೇ ಗೋಯಿಂಗ್ ಟು ಗಿವ್. ಇದರಿಂದ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ, ಪ್ರತಿಯೊಬ್ಬ ವ್ಯಕ್ತಿಯಿಂದನೂ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು, ದಟ್ ಇಸ್ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ. And it is the basis for future change in the system. ಇದರಿಂದ ಏನಾಗುತ್ತೆ, ಫ್ಯೂಚರ್ ಅಲ್ಲಿ ಈ ಸಿಸ್ಟಮ್ ಅಲ್ಲಿ ಕೆಲವೊಂದು ಚೇಂಜಸ್ ಮಾಡೋದಕ್ಕೂ ಕೂಡ ಚಾನ್ಸ್ ಆಗುತ್ತೆ. And open system has its own environment. The open system ಅಲ್ಲಿ ಅವ್ರದೇ ಆದಂತ own environment ಕೂಡ ಇರುತ್ತೆ. The giving the inputs and accepting the inputs are proceeds. The producing outputs to meet the objections. The twin objective of marketing system are customer satisfaction and profitability. ಇಲ್ಲಿ ಮುಖ್ಯವಾಗಿ ಈ ಎಲ್ಲ ಪ್ರೋಸೆಸ್ ನ ಯಾಕೆ ತಗೊಳುತ್ತೆ ಅಂದ್ರೆ, ಫೀಡ್ಬ್ಯಾಕ್ ನ ಯಾಕೆ ತಗೊಳುತ್ತೆ, ಏನು ಉದ್ದೇಶಗಳನ್ನ ಇಟ್ಕೊಳ್ಳುತ್ತೆ, ಯಾವ ರೀತಿ ಮಾನಿಟರ್ಸ್ ಮಾಡುತ್ತೆ ಅಂತ ಪ್ರತಿಯೊಂದು ಪ್ರೋಸೆಸ್ ಅಲ್ಲೂ ಕೂಡ ದೇ ಗೋಯಿಂಗ್ ಟು ಮಾನಿಟರ್ ಅಂದ್ರೆ ಈ ರೀತಿನೇ ಮಾಡ್ಬೇಕು, ಹೀಗೆ ಮಾಡ್ಬೇಕು ಅಂತ ತಿಳಿಸ್ಕೊಡುತ್ತೆ. ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡುತ್ತೆ. ಆಗ್ಲೇ ಹೇಳಿದಾಗೆ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಎರಡೂ ರೀತಿಯಲ್ಲೂ ಕೂಡ ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡುತ್ತೆ. ಇದರಿಂದ ಅವ್ರದೇ ಆದಂತ ಒಂದು ಎನ್ವಿರಾನ್ಮೆಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಅದ್ರ ಜೊತೆಗೆ ಇಲ್ಲಿ ಉತ್ತಮ ರೀತಿಯಾದಂತ ಒಂದು ಏನು ಉದ್ದೇಶಗಳನ್ನ ಇಟ್ಕೊಂಡಿರುತ್ತೆ, ಆ ಉದ್ದೇಶಗಳನ್ನ ಕಲ್ಪೋದಕ್ಕೂ ಕೂಡ ರೀಚ್ ಆಗೋದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಜೊತೆಗೆ ಆಬ್ಜೆಕ್ಟಿವ್ಸ್ ಎಷ್ಟಿರುತ್ತೋ, ಉದ್ದೇಶಗಳು ಎಷ್ಟಿರುತ್ತೋ ಅದೇ ಪ್ರಕಾರ ಪ್ರತಿಯೊಬ್ಬ ಮಾರ್ಕೆಟಿಂಗ್ ಅಲ್ಲೂ ಕೂಡ ಫಸ್ಟ್ ದೇ ಹ್ಯಾವ್ ಟು ಸ್ಯಾಟಿಸ್ಫೈ ದ ಕಸ್ಟಮರ್ ನೀಡ್ಸ್ ಅಂಡ್ ವಾಟ್ಸ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಒಬ್ಬ ಗ್ರಾಹಕನ ಬೇಡಿಕೆಗಳನ್ನ ಯಾವ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಮಾಡಬೇಕು, ಅವ್ರಿಗೆ ಸ್ಯಾಟಿಸ್ಫೈ ಆಗ್ಬೇಕು ಅಂದ್ರೆ
ನಾವು ತಗೊಂಡಿರುವಂತ ವಸ್ತು ನನ್ಗೆ ಇಷ್ಟ ಆಗಿದ್ರೆ ಮಾತ್ರ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಷ್ಟ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಅದರಿಂದ ಪ್ರೊಡ್ಯೂಸರ್ಸ್ಗೆ ಅಥವಾ ಮಾರ್ಕೆಟಿಂಗ್ಗೆ ಹೆಚ್ಚಿನ ಲಾಭವನ್ನು ಕೂಡ ಬರುತ್ತೆ. ದೇ ಗೋಯಿಂಗ್ ಟು ಗೆಟ್ ಮೋರ್ ಪ್ರಾಫಿಟ್ ಇನ್ ದ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಪ್ರಾಫಿಟ್ ನ ಕೂಡ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಟ್ ಈಸ್ ದ ಸಿಸ್ಟಮ್ ಅಪ್ರೋಚ್. ದ ಸಿಸ್ಟಮ್ ಅಪ್ರೋಚ್ ಅಲ್ಲಿ ಅವ್ರದ್ದೇ ಆದಂತ ಆಬ್ಜೆಕ್ಟಿವ್ಸ್ ನ ಒಳಗೊಂಡಿರ್ತಾರೆ, ಅದರದೇ ಆದಂತ ಇನ್ಪುಟ್ಸ್ ಇರುತ್ತೆ, ಪ್ರೊಸೆಸ್ ಇರುತ್ತೆ, ಔಟ್ಪುಟ್ ಇರುತ್ತೆ, ಫೀಡ್ಬ್ಯಾಕ್ ನ ಕಲೆಕ್ಟ್ ಮಾಡ್ತಾರೆ. ಇವೆಲ್ಲದನ್ನು ಕೂಡ ಮಾನಿಟರ್ ಮಾಡ್ತಾರೆ. ಯಾವ ರೀತಿ ಮಾಡ್ಬೇಕು, ಹೇಗ್ ಮಾಡ್ಬೇಕಂತ ಮಾನಿಟರ್ ಮಾಡ್ತಾರೆ. ಇದನ್ನೆಲ್ಲದನ್ನು ಕೂಡ ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಏನ್ ಮಾಡ್ತಾರೆ, ನೆಕ್ಸ್ಟ್ ಪ್ರೋಸೆಸ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ಕಸ್ಟಮರ್ಸ್ಗೆ ಏನ್ ಹಿಡಿಯಂತ ನೀಡ್ ಇದೆಯೋ ಅಂತ ವಸ್ತುಗಳನ್ನ ಉತ್ಪಾದನೆ ಮಾಡಿ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಹೆಚ್ಚಿನ ಪ್ರಾಫಿಟ್ ನ ತಗೊಳ್ಳೋದಕ್ಕೆ ಇಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ದ ನೆಕ್ಸ್ಟ್ ಒನ್, ದ ಎಕನಾಮಿಕ್ ಅಪ್ರೋಚ್ ಅಂದ್ರೆ ಆರ್ಥಿಕ ಅಧ್ಯಯನದ ವಿಧಾನ. ಅಂಡರ್ ದಿಸ್ ಅಪ್ರೋಚ್ ದ ಪ್ರಾಬ್ಲಮ್ಸ್ ಆಫ್ ಡಿಮ್ಯಾಂಡ್, ಸಪ್ಲೈ, ಪ್ರೈಸಸ್ ಆರ್ ಸ್ಟಡೀಡ್. ಇಲ್ಲಿ ಪ್ರೈಸಸ್ ಅಂದ್ರೆ ಡಿಮ್ಯಾಂಡ್, ಸಪ್ಲೈ ಆಫ್ ಪ್ರೈಸಸ್ ಬಗ್ಗೆ ನಾವು ಗೋಯಿಂಗ್ ಟು ಸ್ಟಡೀಡ್ ಇನ್ ದಿಸ್ ಅಪ್ರೋಚ್. ಇಟ್ ಈಸ್ ದ ಟ್ರೂ ದಟ್ ಡಿಮ್ಯಾಂಡ್. ಎಸ್, ಇಲ್ಲಿ ಡಿಮ್ಯಾಂಡ್ ಅನ್ನೋದು ತುಂಬಾ ಮುಖ್ಯ. ಡಿಮ್ಯಾಂಡ್ ಇಲ್ಲ ಅಂದ್ರೆ ಒಂದು ಪ್ರಾಡಕ್ಟ್ ವೇಸ್ಟ್ ಅಂತಾನೆ ಕೂಡ ಹೇಳ್ತೀವಿ. ದ ಸಪ್ಲೈ ಅಂಡ್ ವ್ಯಾಲ್ಯೂ ಆರ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ದ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅಲ್ಲಿ ಒಂದು ಪ್ರಾಡಕ್ಟ್ ಸಪ್ಲೈ ಆಗ್ತಾ ಇದೆ, ಡಿಮ್ಯಾಂಡ್ ಇದೆ, ಅದ್ರ ವ್ಯಾಲ್ಯೂ ಇದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಸಚ್ ಎ ನ್ಯಾರೋ ಅಪ್ರೋಚ್ ಅಲೋನ್ ಕೆನ್ ನಾಟ್ ಗಿವ್ ದ ಹೋಲ್ ಪಿಕ್ಚರ್ ಆಫ್ ಮಾರ್ಕೆಟಿಂಗ್. ಆದ್ರೆ ಈ ಒಂದು ಮಾರ್ಕೆಟಿಂಗ್ ಅಲ್ಲಿ, ಆರ್ಥಿಕತೆ ಒಂದು ಅಧ್ಯಯನದಲ್ಲಿ ಪೂರ್ತಿ ಮಾರ್ಕೆಟಿಂಗ್ ನ ಒಂದು ಪಿಕ್ಚರ್, ಹೋಲ್ ಪಿಕ್ಚರ್ ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಇನ್ ದಿಸ್ ಅಪ್ರೋಚ್ ಇಸ್ ಮೋರ್ ರಿಲೆವೆಂಟ್ ಅಟ್ ದ ಲೆವೆಲ್. ಕೆಲವೊಂದು ಲೆವೆಲ್ ಅಲ್ಲಿ ಮಾತ್ರ ಕೆಲವೊಂದು ಇನ್ಫಾರ್ಮೇಶನ್ ನ ಮಾತ್ರ ಅದು ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ ದಿಸ್ ಅಪ್ರೋಚ್ ಅಂದ್ರೆ ಆರ್ಥಿಕ ಅಧ್ಯಯನದಲ್ಲಿ ಎಲ್ಲಾ ರೀತಿಯಾದಂತ ವಾಟ್ ಇಸ್ ಮಾರ್ಕೆಟ್ ಅನ್ನೋ ಹೋಲ್ ಪಿಕ್ಚರ್ ನ ಕೊಡೋದಕ್ಕೆ ಖಂಡಿತ ಆಗೋದಿಲ್ಲ. ಬಟ್ ಕೆಲವೊಂದು ರಿಲೆವೆಂಟ್ ಆಗಿರುವಂತ ಲೆವೆಲ್ ನ ಒಂದು ಇನ್ಫಾರ್ಮೇಶನ್ ಮಾತ್ರ ತಿಳಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಸಪ್ಲೈ ಪ್ರೈಸಸ್, ಸಪ್ಲೈ ಬಗ್ಗೆ ಒಂದು ಡಿಮ್ಯಾಂಡ್, ಯಾವ ರೀತಿ ಡಿಮ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿದ್ರೆ ಏನಾಗುತ್ತೆ, ಹೆಚ್ಚು ಸಪ್ಲೈ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ಬೇಕು. ಈ ರೀತಿಯಾದಂತ ಆರ್ಥಿಕದ ಅಧ್ಯಯನ ಅಂದ್ರೆ ಆರ್ಥಿಕ ಅಧ್ಯಯನದಲ್ಲಿ ನಾವು ಇದನ್ನ ತಿಳ್ಕೊಬಹುದು ಅಷ್ಟೇ. ದ ನೆಕ್ಸ್ಟ್ ಒನ್, the legal approach. This is the last one, the legal approach. The focus of this approach is on the regulatory aspects of marketing, such as the effect on transfer of title in a legal way. The legal ಅಂದ್ರೆ ಶಾಸನೀಯ ಸಮ್ಮತವಾದ ಅಧ್ಯಯನ ಅಂತ ಹೇಳ್ತೀವಿ.